ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಕರೆತಂದ ಜೀಪ್ನಲ್ಲೂ ಮಹಿಳಾ ಅಧಿಕಾರಿಗಳು ಕಂಡು ಬಂದ್ರು. ಪ್ರಜ್ವಲ್ ಅಕ್ಕಪಕ್ಕದಲ್ಲಿ ಕೂತಿದ್ದವರು ಮಹಿಳಾ ಅಧಿಕಾರಿಗಳು. ಒಂದು ರೀತಿಯಾಗಿ ಇಂಟ್ರೆಸ್ಟಿಂಗ್ ವಿಚಾರ. ಪ್ರಜ್ವಲ್ ಮತ್ತೆ ಡ್ರೈವರ್ ಇವರಿಬ್ಬರನ್ನ ಹೊರತುಪಡಿಸಿ ಬೇರೆಲ್ಲರೂ ಕೂಡ ಮಹಿಳೆಯರಿದ್ರು. ಅಚ್ಚರಿ ಮೂಡಿಸಿದೆ ಪ್ರಜ್ವಲ್ನನ್ನ ಕರೆತಂದ ಈ ಎಸ್ಐಟಿ ಅಧಿಕಾರಿಗಳ ನಡೆ. ಏರ್ಪೋರ್ಟು ಸಿಐಡಿ ಕಚೇರಿಗೆ ಕರೆತಂದಂತ ಸಂದರ್ಭದಲ್ಲಿ ನಾವು ಗಮನಿಸಿದ್ರೆ ನಿಜಕ್ಕೂ ಒಂದು ರೀತಿಯಾಗಿ ಅಚ್ಚರಿ ಮೂಡಿಸುತ್ತೆ. ಈ ಎಸ್ಐಟಿ ಅಧಿಕಾರಿಗಳ ನಡೆಯನ್ನ ನೋಡಿದ್ರೆ ಒಂದೊಂದ್ ಕಡೆ ತಂದೆ ಎಚ್ ಡಿ ರೇವಣ್ಣಗೆ ತಂದಂತ ಹಾಸಿಗೆ ಬೆಡ್ಶೀಟ್ ಮಗನಿಗೂ ಕೂಡ ಕೊಡಲಾಗಿದೆ. ಸಿಐಡಿ ವಶದಲ್ಲಿದ್ದಾಗ ರೇವಣ್ಣಗೆ ಏನು ದಿಂಬು ಮತ್ತೆ ಹಾಸಿಗೆ ಎಲ್ಲ ತಂದಿದ್ರಲ್ಲ, ಈಗ ಅದೇ ಹಾಸಿಗೆ ದಿಂಬು ಪ್ರಜ್ವಲ್ಗೂ ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ. ಒಂದ್ ಕಡೆ ವಿಶ್ರಾಂತಿ ಪಡೆಯೋದಕ್ಕೆ ಅವಕಾಶ ಕೊಟ್ಟಿದ್ರು. ಆ ನಂತರದಲ್ಲಿ ಆತನಿಗೆ ಮೆಡಿಕಲ್ ಟೆಸ್ಟ್ ಆಗುವಂಥದ್ದು, ಜೊತೆಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥದ್ದು, ಇದೆಲ್ಲ ಪ್ರೊಸೀಜರು. ಆ ನಂತರದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ್, ಮಂಜುನಾಥ್, ರೂಪೇಶು ಮತ್ತೆ ದೀಪ. ನಾನು ಮೊದಲಿಗೆ ಆನಂದ್ಗೆ ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆನಂದ್, ಈ ಸುದ್ದಿಯನ್ನ ಬ್ರೇಕ್ ಮಾಡಿದ ಡೇ 1 ಇಂದ ಇವತ್ತಿನವರೆಗೂ ನಿರಂತರವಾದಂಥ ಫಾಲೋ ಅಪ್, ಪ್ರತಿ ಬುಲೆಟಿನಲ್ಲೂ ಕೂಡ ನಾವು ಇದಕ್ಕೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಡೇಟ್ ಅನ್ನು ಕೂಡ ನೀಡ್ತಾ ಬಂದಿದ್ದೀವಿ. ಸಹಜವಾಗಿ ಪವರ್ ಟಿವಿಗೆ ಮತ್ತೊಂದು ಅತಿ ದೊಡ್ಡ ಇಂಪ್ಯಾಕ್ಟ್ ಸಿಕ್ಕಿದೆ. ಓವರ್ ಟು ಯು. ಖಂಡಿತವಾಗ್ಲೂ ಪ್ರಭು, ಇದು ಕೇವಲ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದ ಮಾಧ್ಯಮ ಲೋಕದ ಇತಿಹಾಸದಲ್ಲಿ ಯಾರು ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನ ಪವರ್ ಟಿವಿ ಮಾಡಿ ತೋರಿಸಿರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಕಾಮಕಾಂಡದ ಪಿನ್ ಟು ಪಿನ್ ಡೀಟೇಲ್ಸ್ ವನ್ನ ಸ್ಟಿಲ್ ಇದುವರೆಗೂ ಕೂಡ ಇವತ್ತು ಮುಂದೆನೂ ಕೂಡ ನಾವು ರಾಜ್ಯದ ಜನತೆ ಮುಂದೆ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದೀವಿ. ಇವತ್ತು ಪ್ರಜ್ವಲ್ ರೇವಣ್ಣ ಕಾಮಾಂಧ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೂ ಕೂಡ ಪವರ್ ಟಿವಿ. ಯಾಕೆಂತಂದ್ರೆ ಏಪ್ರಿಲ್ 25ನೇ ತಾರೀಕು ಈತನ ಕರ್ಮಕಾಂಡದ ಬಗ್ಗೆ ಪವರ್ ಟಿವಿಯಲ್ಲಿ ವಿಸ್ತೃತವಾದಂಥ ಒಂದು ವರದಿಯನ್ನ ಪ್ರಸಾರ ಮಾಡಿದ್ವಿ. ತದನಂತರ 27ನೇ ತಾರೀಕು, ಏಪ್ರಿಲ್ 27ನೇ ತಾರೀಕು ಇಬ್ಬರು ಸಂತ್ರಸ್ತೆಯರನ್ನ ಕರ್ಕೊಂಡು ಬಂದು ಅವ್ರಿಗೆ ಯಾವ ರೀತಿ ಒಂದು ಹಿಂಸೆಯನ್ನ ಕೊಟ್ಟ, ಯಾವ ರೀತಿ ಲೈಂಗಿಕ ದೌರ್ಜನ್ಯವನ್ನ ಕೊಟ್ಟಿದ್ದ ಪ್ರಜ್ವಲ್ ರೇವಣ್ಣ ಅನ್ನೋದನ್ನ ಪಿನ್ ಟು ಪಿನ್ ರಾಜ್ಯದ ಜನತೆಯನ್ನ ಮುಂದೆ ಇಟ್ಟಿದ್ವಿ. ಆಗ ಯಾರು ಕೂಡ ಎಚ್ಚೆತ್ಕೊಂಡಿರಲಿಲ್ಲ. ಸರ್ಕಾರನೂ ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಮತ್ತೆ ಬೇರೆ ಯಾವ ಮಾಧ್ಯಮಗಳು ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧವಾದಂಥ ಸುದ್ದಿಯನ್ನ ಪ್ರಕಟ ಮಾಡೋದಕ್ಕೆ ಹಿಂದೆ ಮುಂದೆನೂ ಕೂಡ ನೋಡ್ತಾ ಇತ್ತು. ಯಾವಾಗ ಸಂತ್ರಸ್ತೆಯರು ಪವರ್ ಟಿವಿಗೆ ಬಂದು ತಮ್ಮ ಅಳಲನ್ನ ತೋಡಿಕೊಂಡ್ರು, ಆಗ ಮೊದಲು ಎಚ್ಚೆತ್ಕೊಳ್ಳೋದು ಮಹಿಳಾ ಆಯೋಗ. ಮಹಿಳಾ ಆಯೋಗ ಎಚ್ಚೆತ್ಕೊಂಡು ಅಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಏನಿದ್ದಾರೆ ಅವರು ಈ ಪ್ರಕರಣದ ಒಂದು ಗಂಭೀರತೆಯನ್ನ ಅರಿತುಕೊಳ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ಎಷ್ಟೆಲ್ಲ ಮಹಿಳೆಯರಿಗೆ ಕಿರುಕುಳ ಕೊಟ್ಟಿದ್ದಾನೆ, ಆ ಪೆನ್ ಡ್ರೈವ್ ನಲ್ಲಿ ಇರ್ತಕ್ಕಂಥ 100 ಮಹಿಳೆಯರ ವಿಚಾರವನ್ನ ತಿಳಿದುಕೊಂಡು ಇದು ಗಂಭೀರವಾದಂಥ ಒಂದು ಪ್ರಕರಣ ಅನ್ನೋ ಒಂದು ತೀರ್ಮಾನಕ್ಕೆ ಮಹಿಳಾ ಆಯೋಗ ಬರುತ್ತೆ. ತದನಂತರ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡಲೇ ಪವರ್ ಟಿವಿಯ ಒಂದು ವರದಿಯನ್ನ ಉಲ್ಲೇಖ ಮಾಡಿ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನ ಬರೀತಾರೆ. ಈ ಪ್ರಜ್ವಲ್ ರೇವಣ್ಣ ಕಾಮಕಾಂಡದ ಒಂದು ಹಾಳಾಗಲ ತುಂಬಾ ಇದೆ ಮತ್ತು ಬಹಳಷ್ಟು ಮಂದಿ ಸಂತ್ರಸ್ತೆಯರಿದ್ದಾರೆ. ಇದು ಬಹಳಷ್ಟು ಒಂದು ರಾಜ್ಯ ಮತ್ತೆ ದೇಶ ಕಂಡು ಕೇಳಿ ಇರೋದಂತ ಒಂದು ಕಾಮಕಾಂಡ ಪ್ರಕರಣ. ಇದನ್ನ ಕೂಡಲೇ ತನಿಖೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಒತ್ತಾಯ ಮಾಡ್ತಾರೆ. ಈ ಪ್ರಕರಣದ ಗಂಭೀರತೆಯನ್ನ ಆಗ ರಾಜ್ಯ ಸರ್ಕಾರ ಅರ್ಥ ಮಾಡಿಕೊಳ್ಳುತ್ತೆ. ಮತ್ತೆ ಪವರ್ ಟಿವಿಯಲ್ಲಿ ಬರ್ತಾ ಇರ್ತಕ್ಕಂಥ ಕೆಲವೊಂದು ದೃಶ್ಯಗಳನ್ನ ಮತ್ತೆ ಕೆಲವೊಂದು ಸಾಕ್ಷ್ಯಗಳನ್ನ ಹಾಗೆ ಸಂತ್ರಸ್ತೆಯರು ಒಂದು ಕೊಟ್ಟಂತ ಒಂದು ಹೇಳಿಕೆಗಳನ್ನ ಉಲ್ಲೇಖ ಮಾಡಿ ಮತ್ತೆ ಆ ಒಂದು ವಿಚಾರಗಳನ್ನ ಸಿದ್ದರಾಮಯ್ಯನವರು ತಿಳಿದುಕೊಂಡು ಕೂಡಲೇ SIT ರಚನೆಗೆ ಒಂದು ಆದೇಶವನ್ನ ಮಾಡ್ತಾರೆ. ತದನಂತರ BK ಸಿಂಗ್ ಅವರ ನೇತೃತ್ವದಲ್ಲಿ SIT ಒಂದು ರಚನೆ ಆಗುತ್ತೆ. ಇದು ಪ್ರಕರಣ ಯಾವ ಒಂದು ಹಾದಿಯಲ್ಲಿ ಪವರ್ ಟಿವಿ ನಡೆಸ್ಕೊಂಡು ಬಂತು ಮತ್ತೆ ಈ ಪ್ರಕರಣವನ್ನ ತೆಗೆದುಕೊಂಡು ಬಂತು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಲ್ಲಿಂದ ಏಪ್ರಿಲ್ 27ನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣದ ಕಾಮಕಾಂಡದ ಬಗ್ಗೆ ಪಿನ್ ಟು ಪಿನ್ ಅನ್ನ ನಾವು ತೋರಿಸ್ಕೊಂಡು ಬರ್ತಾ ಇದ್ವಿ. ಪ್ರಮುಖವಾಗಿ SIT ಈ ಕಡೆ ಏಪ್ರಿಲ್ 26ನೇ ತಾರೀಕು ಎಲೆಕ್ಷನ್ ಮುಗಿತಾ ಇದ್ದಂತೆ ಜೊತೆಗೆ ಪವರ್ ಟಿವಿಯಲ್ಲಿ ತನ್ನ ಕಾಮಕಾಂಡದ ಬಗ್ಗೆ ವರದಿ ಹಾಕ್ತಿದ್ದಂತೆ ಎಚ್ಚೆತ್ಕೊಂಡ್ರೆ ಪ್ರಜ್ವಲ್ ರೇವಣ್ಣ. ಮಾತಾಡ್ತೀನಿ ಹಾಗೆ ಲೈನಲ್ಲಿ. ಇಂದು ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ತಪಾಸಣೆ ಆಗತ್ತೆ. ಎಲ್ಲಿ ಅಂದ್ರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಈ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಅನ್ನುವಂಥ ವಿಚಾರ. ಪ್ರಜ್ವಲ್ ಅನ್ನ ಕರೆತರುವಂತಹ ಹಿನ್ನೆಲೆ ಬೌರಿಂಗ್ ಆಸ್ಪತ್ರೆಗೆ ಭದ್ರತೆಯನ್ನ ಕಲ್ಪಿಸಲಾಗಿದೆ.
ಬೆಳಗ್ಗೆ 10 ಗಂಟೆಗೆ ಪ್ರಜ್ವಲ್ನ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಈ ಮೆಡಿಕಲ್ ಟೆಸ್ಟ್ ಮಾಡಿಸುವಂತ ಪ್ರೊಸೀಜರ್ ಆದ ಬಳಿಕ ಆತನನ್ನ ನೇರವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಪ್ರಜ್ವಲನ್ನ SIT ಅಧಿಕಾರಿಗಳು ಕೋರ್ಟ್ಗೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿ SIT ಅಧಿಕಾರಿಗಳು ಕಸ್ಟಡಿಗೆ ಕೇಳ್ತಾರೆ. ಈ ಬಗ್ಗೆ ಮಂಜುನಾಥ್ನ ನಾನು ಮಾತನಾಡಿಸ್ತೀನಿ. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗ ನಿನ್ನೆ ಏನು ನಿರೀಕ್ಷೆ ಮಾಡದಂತೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆದ ಕೂಡಲೇ ಆತನನ್ನು ಲಾಕ್ ಮಾಡಲಾಯಿತು. ಜೊತೆಗೆ ಆತನಿಗೆ ಈ CID ಕಚೇರಿಯಲ್ಲೇ ರಾತ್ರಿ ಕಾಲ ಕಳೆಯುವಂಥ ಒಂದು ಅಂದರೆ ತಂದೆಗೆ ತಂದಿದಂಥ ದಿಂಬು ಹಾಸಿಗೆ ಎಲ್ಲ ಕೊಟ್ಟು ಆತನಿಗೆ ರೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಬಹುಶಃ ನಿದ್ದೆ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ಇವತ್ತು 10 ಗಂಟೆಗೆ ಮೆಡಿಕಲ್ ಟೆಸ್ಟ್ ಇದೆ. ಆನಂತರದಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗುವಂಥ ಕೆಲಸ ಆಗುತ್ತೆ. ಈ ಪ್ರೊಸೀಜರ್ ಎಲ್ಲ ಯಾವ ರೀತಿಯಾಗಿರುತ್ತೆ ಅಂತ ಮಂಜು? ಎಸ್ ಪ್ರಭು, ಏನು ಕಳೆದ 1 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಅವರು SIT ಅಧಿಕಾರಿಗಳಿಗೆ ಕಣ್ಣ ಮುಚ್ಚಾಲೆಯನ್ನು ಆಟ ಆಡ್ತಿದ್ರು. ಅಂದ್ರೆ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ಕೊನೆಗೂ ರಾತ್ರಿ ಏರ್ಪೋರ್ಟ್ನಲ್ಲಿ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅಂದ್ರೆ ಮಧ್ಯರಾತ್ರಿ 12:40ಕ್ಕೆ ವಶಪಡಿಸಿಕೊಂಡ ಕೂಡಲೇ ಡೈರೆಕ್ಟ್ ಆಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಡೈರೆಕ್ಟ್ ಆಗಿ CID ಕಚೇರಿಗೆ ಕರೆ ತರಲಾಗಿದೆ. ಕರೆ ತಂದು ಅವ್ರಿಗೆ ಒಂದಿಷ್ಟು ವಿಶ್ರಾಂತಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಜರ್ಮನಿಯ ಮ್ಯೂನಿಕ್ ನಿಂದ ಬಂದಿರುವಂತದ್ದು. ಯಾಕೆಂದ್ರೆ ಹೊರದೇಶದಲ್ಲಿ ಸುಮಾರು 7200 ಕಿಲೋಮೀಟರ್ನಷ್ಟು 8 ಗಂಟೆ ಪ್ರಯಾಣ ಮಾಡಿದ್ರಿಂದ ಅವ್ರಿಗೆ ಯಾವುದೇ ಒಂದಿಷ್ಟು ಪ್ರಶ್ನೆ ಕೇಳುವಂತ ಇರುವಂತದ್ದು ಇಲ್ಲ, ಅವ್ರಿಗೆ ತೊಂದರೆ ಕೊಡುವಂತದ್ದು ಕೆಲಸ ಅಧಿಕಾರಿಗಳು ಯಾವುದಕ್ಕೂ ಮುಂದಾಗಿಲ್ಲ. ಹೀಗಾಗಿ ಅವ್ರಿಗೆ ಕಂಪ್ಲೀಟ್ ನಿದ್ದೆ ಮಾಡೋದಕ್ಕೆ, ವಿಶ್ರಾಂತಿ ಮಾಡ್ಕೊಡೋದಕ್ಕೆ ರಾತ್ರಿ ಮಾಡ್ಕೊಟ್ಟಿರೋದು. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು SIT ವಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ನಿದ್ದೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಏನು, ಈ ಹಿಂದೆ ಅವರ ತಂದೆ ರೇವಣ್ಣ ಅವರು ಇದೇ SIT ಕಚೇರಿಯಲ್ಲಿ ಒಂದಿಷ್ಟು ತನಿಖೆಗೆ ಕಳೆದ 3-4 ದಿನ ಇಲ್ಲೇ ಇದ್ರು. ಆಗ ಅವರು ರೇವಣ್ಣ ಅವರು ಹಾಸಿಗೆ ಮತ್ತೆ ದಿಂಬನ್ನ ಏನ್ ಯೂಸ್ ಮಾಡ್ತಿದ್ರು, ಅದೇ ಹಾಸಿಗೆ ದಿಂಬನ್ನ ಈ ಮಗ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೊಟ್ಟಿದೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ರೇವಣ್ಣ ಅವರು ನಿದ್ದೆ ಯಾವುದೇ ಕಾರಣಕ್ಕೂ ರಾತ್ರಿ ನಿದ್ದೆ ಮಾಡಿಲ್ಲ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಜೊತೆಗೆ ಇನ್ನೊಂದು ವಿಶೇಷವಾಗಿ ಇಲ್ಲೇನಪ್ಪಾ ಅಂತಂದ್ರೆ SIT ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದ ಕೂಡಲೇ SIT ಕಚೇರಿಗೆ ಕರೆ ತರುವ ಕೂಡ ಅಕ್ಕಪಕ್ಕದಲ್ಲಿ ಮಹಿಳಾ ಅಧಿಕಾರಿಗಳೇ ಕೂಡ ಕಂಡು ಬಂದಿರುವಂತದ್ದು. ಜೊತೆಗೆ ಇಲ್ಲೂ ಕೂಡ ಅವ್ರಿಗೆ ರಾತ್ರಿ ಇಡೀ ಪ್ರಜ್ವಲ್ ರೇವಣ್ಣನ ಮೇಲೆ ಮಹಿಳಾ ಅಧಿಕಾರಿಗಳೇ ಅವ್ರ ಮೇಲೆ ಕಣ್ಣಿಟ್ಟಿರುವಂತದ್ದು. ಅಂದ್ರೆ ಒಟ್ಟಿನಲ್ಲಿ ಇದರಲ್ಲಿ ಮಹಿಳಾ ಅಧಿಕಾರಿಗಳೇ ಹೆಚ್ಚು ಅವ್ರ ಮೇಲೆ ಗಮನ ಇಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ರಾತ್ರಿ ಕೂಡ ನಿದ್ದೆ ಮಾಡಿಲ್ಲ. ಹೀಗಾಗಿ ಈಗ ನಿತ್ಯ ಕ್ರಮಗಳನ್ನ ಮುಗಿಸಿ ಈಗ 9ರಿಂದ 10 ಗಂಟೆ ಒಳಗೆ ಬೋರಿಂಗ್ ಹಾಸ್ಪಿಟಲ್ಗೆ ವೈದ್ಯಕೀಯ ತಪಾಸಣೆಗೆ SIT ಅಧಿಕಾರಿಗಳು ಕರ್ಕೊಂಡೋಗಿ ವೈದ್ಯಕೀಯ ತಪಾಸಣೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ತಿರುವಂತದ್ದು. ನಂತರ ಅಲ್ಲಿಂದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಸುಮಾರು 14ರಿಂದ 15 ದಿನ ನಮ್ಮ ಕಸ್ಟಡಿಗೆ ಬೇಕು ಅಂತೇಳಿ SIT ಅಧಿಕಾರಿಗಳು ಮುಂದಿರ್ತಾರೆ. 14-15 ದಿನ ಕೊಟ್ಟಿಲ್ಲ ಅಂದ್ರೆ ನ್ಯಾಯಾಧೀಶರು ಎಷ್ಟು ದಿನ SIT ಅಧಿಕಾರಿಗಳ ಕಸ್ಟಡಿ ಕೊಡ್ತಾರೆ ಅಂತೇಳಿ ನೋಡ್ಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ಸಂತ್ರಸ್ತ ಮಹಿಳೆಯರು ಒಂದಿಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಈ ಆರೋಪ ಸಂಬಂಧಪಟ್ಟಂಗೆ ಒಂದಿಷ್ಟು ಸ್ಥಳ ಮಹಾಜರು ಕೂಡ ನಡೀಬೇಕಾಗಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಇವನ್ನ ಪ್ರಜ್ವಲ್ ರೇವಣ್ಣನ ಒಂದಿಷ್ಟು ಎವಿಡೆನ್ಸ್ ಕೂಡ ಕಲೆ ನಾನು ಮಾತನಾಡ್ತೀನಿ ಮಂಜು ಮಾತನಾಡ್ತೀನಿ. ಬರೋಬ್ಬರಿ 34 ದಿನಗಳ ಬಳಿಕ ಕಾಮಂದ ಪ್ರಜ್ವಲ್ ರೇವಣ್ಣ ಬಂಧನ ಆಗಿದೆ. ಮತ್ತೊಂದು ಕಡೆ ಮೊಮ್ಮಗನ ಬಂಧನ ಹಿನ್ನೆಲೆಯಲ್ಲಿ ದೊಡ್ಡ ಗೌಡ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ. ತಡರಾತ್ರಿವರೆಗೂ ಪ್ರಜ್ವಲ್ ವಿಚಾರವಾಗಿಯೇ ಈ ಚರ್ಚೆ ನಡೆದಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಪ್ರಜ್ವಲ್ ಅರೆಸ್ಟ್ ಆಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ದೊಡ್ಡ ಗೌಡ್ರು. ಅದು ಕುಟುಂಬಸ್ಥರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡರು. ನೆಕ್ಸ್ಟ್ ಏನು ಮಾಡಬೇಕು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಕಡೆ ಪ್ರಜ್ವಲ್ ರೇವಣ್ಣಗೂ ನಿದ್ದೆ ಇಲ್ಲ. ಪಾಪ ಈ ಗನಂಧಾರಿ ಕೆಲಸ ಮಾಡಿದಾನಲ್ಲ ಈತನಿಂದಾಗಿ ಪಾಪ ಇಲ್ಲಿ ಮಾಜಿ ಪ್ರಧಾನಿಗಳು ಆದಂಥ HD ದೇವೇಗೌಡರಿಗೂ ಕೂಡ ನಿದ್ದೆ ಇಲ್ಲ. ಒಟ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನು ಮಾಡ್ಬೋದು, ಈ ಮುಂದಿನ ಕಾನೂನು ಪ್ರಕ್ರಿಯೆ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ರೂಪೇಶ್ ನಾನು ಮಾತನಾಡಿಸ್ತೀನಿ. ರೂಪೇಶ್, ಈಗ 34 ದಿನಗಳ ಬಳಿಕ ಕಾಮಂದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡರು ಕುಟುಂಬಸ್ಥರ ಜೊತೆಗೆ ತಡರಾತ್ರಿವರೆಗೂ ಸುದೀರ್ಘವಾದಂಥ ಚರ್ಚೆ ನಡೆಸಿದ್ದಾರೆ. ಏನೆಲ್ಲ ಚರ್ಚೆ ಆಗಿರಬಹುದು ಇಲ್ಲಿ ಅಂತ?
ಪ್ರಭು ಪ್ರಜ್ವಲ್ ರೇವಣ್ಣ ಈಗ ಭಾರತಕ್ಕೆ ಕೊನೆಗೂ ಬಂದಿದ್ದಾನೆ 34 ದಿನಗಳ ಬಳಿಕವಾಗಿ. ಯಾಕಂತ ಹೇಳಿದ್ರೆ ದೇವೇಗೌಡರು ಒಂದು ವಿಡಿಯೋ ಮಾಡ್ತಾರೆ, ಆ ವಿಡಿಯೋದಲ್ಲಿ ಹೇಳ್ಕೊಡ್ತಾರೆ, ನಿನಗೆ ಕುಟುಂಬ ಅಂತಿದ್ರೆ ಕುಟುಂಬದ ಮಗನಾಗಿರ್ಬೇಕಾದ್ರೆ ನೀನು ಭಾರತಕ್ಕೆ ಬರಬೇಕು, SIT ತನಿಖೆಗೆ ಹಾಜರಾಗಬೇಕು, ಕಾನೂನಿನ ವ್ಯಾಪ್ತಿಗೆ ಒಳಪಡಬೇಕು ಅಂತೇಳಿ ಹೇಳಿದರು. ಆದರೆ ಪ್ರಜ್ವಲ್ ರೇವಣ್ಣ 24 ಗಂಟೆ 48 ಗಂಟೆ ಅಲ್ಲ, ಇದೀಗ 5-6 ದಿನಗಳ ಬಳಿಕವಾಗಿ ಆತ ಭಾರತಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಏನೇನು ವಿದ್ಯಮಾನಗಳಾಗ್ತಾ ಇದೆ ಯಾಕಂತ ಹೇಳಿದ್ರೆ ಆತ ಭಾರತಕ್ಕೆ ಬರ್ತಾ ಇದ್ದಾನಲ್ಲ ಅದೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ದೇವೇಗೌಡರು ಕೂಡ ಅಬ್ಸರ್ವ್ ಮಾಡ್ತಾ ಇದ್ರು. ನಿನ್ನೆ ಈ ವಿದ್ಯಮಾನವನ್ನು ತಡರಾತ್ರಿಯೂ ಕೂಡ ಗಮನಿಸ್ತಾ ಇದ್ರು ಅಂತೇಳಿ ಒಂದಿಷ್ಟು ಮೂಲಗಳು ತಿಳಿತಾ ಇದೆ. ಗಮನಿಸೋದಷ್ಟೇ ಅಲ್ಲ, ಕುಟುಂಬಸ್ಥರೊಂದಿಗೆ ಚರ್ಚೆ ಕೂಡ ಮಾಡ್ತಾ ಇದ್ರು ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ದೇವೇಗೌಡರು ಯಾವ ರೀತಿಯಾಗಿ ಮುಂದೆ ಕಾನೂನಾತ್ಮಕ ಹೋರಾಟ ಮಾಡಬೇಕು, ಕುಟುಂಬದ ತೇಜವಾದಿ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಸಪ್ರೇಟಾಗಿ ಕನ್ಸಿಡರ್ ಮಾಡಬೇಕು. ಅದೇ ರೀತಿಯಾಗಿ ಕುಟುಂಬಕ್ಕೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಅದೆಲ್ಲವನ್ನು ಕೂಡ ಆ ರೀತಿಯಾಗಿ ಡಿಫೇಮಿಂಗ್ ಆಗೋದು ಎಲ್ಲವನ್ನೂ ಕೂಡ ತಡೆ ಹಾಕಬೇಕು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಓಕೆ ಥ್ಯಾಂಕ್ ಯು ರೂಪೇಶ್. ನಾನು ಮಾತನಾಡಿಸ್ತೀನಿ ಮತ್ತೆ ನಿಮ್ಮನ್ನ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಬಂಧನ ಹೊತ್ತಲ್ಲೇನೆ HDK ಟೂರ್ ಹೊಡಿತಾ ಇದ್ದಾರೆ. ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ ಮಾಜಿ ಸಿಎಂ HD ಕುಮಾರಸ್ವಾಮಿ. ಕಬಿನಿ ರೆಸಾರ್ಟ್ನಲ್ಲಿ ಕುಟುಂಬಸ್ಥರ ಜೊತೆ HD ಕುಮಾರಸ್ವಾಮಿ ಟ್ರಿಪ್ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ಆಗ್ತಾ ಇರುವಂತ ಬೆಳವಣಿಗೆ ಅಂದ್ರೆ ಮತ್ತೊಂದು ಬೆಳವಣಿಗೆ ನೋಡ್ತಾ ಇದೀವಿ ನಾವು. ಈ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದಂತ ಹೊತ್ತಲ್ಲೇನೆ HDK ಟೂರ್ಗೆ ಹೋಗಿದ್ದಾರೆ. ಈ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು. ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ನೋಡಿ, ಒಳ್ಳೆ ರಿಲ್ಯಾಕ್ಸ್ ಮೂಡಲಿದ್ದಾರೆ. ಅನಿತಾ ಕುಮಾರಸ್ವಾಮಿ ಇದ್ದಾರೆ, ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಅವ್ರ ಪತ್ನಿ, ಹಾಗೆಯೇ HD ಕುಮಾರಸ್ವಾಮಿ ಎಲ್ಲರೂ ಕೂಡ ಈ ಕಬಿನಿ ರೆಸಾರ್ಟ್ನಲ್ಲಿ ಕುಟುಂಬಸ್ಥರ ಜೊತೆ HDK ಟ್ರಿಪ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಆಗ್ತಾ ಇರುವಂಥ ಬೆಳವಣಿಗೆ, ಮತ್ತೊಂದು ಕಡೆ ಈ ಬೆಳವಣಿಗೆ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಾಮಾಂಧ ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಮಹತ್ವದ ಸಭೆಯನ್ನ ಸಿಎಂ DCM ನಡೆಸಿದ್ದಾರೆ. ನಿನ್ನೆ ರಾತ್ರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ DCM ಚರ್ಚೆ ಮಾಡಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ನಡೆದಿರುವಂತಹ ಮೀಟಿಂಗ್ ಇದು. ಸಭೆಯಲ್ಲಿ DG IGP ಅಲೋಕ್ ಮೋಹನ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಕಾನೂನು ಕ್ರಮಗಳ ಬಗ್ಗೆ ನಡೆದಂತ ಮಹತ್ವದ ಚರ್ಚೆ ಇದು. ನಿನ್ನೆ ರಾತ್ರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ DCM ಪೊಲೀಸ್ ಅಧಿಕಾರಿಗಳ ಜೊತೆ ಒಂದಷ್ಟು ಚರ್ಚೆಯನ್ನ ನಡೆಸಿದ್ದಾರೆ ಈ ಕಾನೂನು ಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಾನು ದೀಪನ್ ಮಾತನಾಡಿಸ್ತೀನಿ. ದೀಪ, ಈಗ ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಹಾಗೆ DCM DKಶಿ ಅವರು ಪೊಲೀಸ್ ಅಧಿಕಾರಿಗಳ ಜೊತೆ ಒಂದು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಏನೆಲ್ಲ ಚರ್ಚೆ ಆಗಿರ್ಬೋದು ಈ ಕಾನೂನು ಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ದೀಪ? ಪ್ರಭು, ನಿಜ, ಒಂದು ರೀತಿಯಲ್ಲಿ ಭಾರತಕ್ಕೆ ಈಗ ಪ್ರಜ್ವಲ್ ರೇವಣ್ಣ ವಾಪಸ್ಸಾಗಿದ್ದಾನೆ. SIT ಅಧಿಕಾರಿಗಳು ಆತನನ್ನ ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಇವತ್ತು ಮುಂದಿನ ಪ್ರೊಸೀಜರ್ಗಳು ಇರುತ್ತೆ. ಅದರ ಬೆನ್ನಲ್ಲೇ ನಿನ್ನೆ ಸಂಜೆ ಮತ್ತೆ ರಾತ್ರಿ ಸಿಎಂ ಮತ್ತೆ DCM ಇಬ್ರು ಕೂಡ ಮಹತ್ವದ ಮೀಟಿಂಗ್, ಅಂದ್ರೆ ಮುಂಬರುವಂತಹ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂತಹದ್ದು. ಈಗ SIT ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಿದ್ರೆ ನಮಗೆ ಇಷ್ಟು ದಿನ ಕಸ್ಟಡಿಗೆ ಬೇಕು ಅನ್ನುವಂತಹದನ್ನ ಕೇಳ್ತಾರೆ. ಯಾಕಂದ್ರೆ ಅವರ ಮೇಲೆ ಒಂದಿಷ್ಟು ಕೇಸ್ಗಳು ದಾಖಲಾಗಿದೆ, ಅತ್ಯಾಚಾರ ಕೇಸ್ಗಳು ದಾಖಲಾಗಿದೆ, ಸ್ಟೇಟ್ಮೆಂಟ್ಗಳಾಗಿದೆ. ಇದು ಎಲ್ಲವನ್ನು ಕೂಡ ಮಾಡೋದಕ್ಕೆ ಒಂದಿಷ್ಟು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಯಾವ ರೀತಿಯಾಗುತ್ತೆ, ಮುಂದಿನ ಹಂತದ ಕಾನೂನು ಕ್ರಮಗಳು ಏನು ಅನ್ನುವಂತಹ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಮತ್ತೆ DCM ಇಬ್ರು ಕೂಡ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಅವರನ್ನ ವಿಚಾರಣೆಗೆ ತೆಗೆದುಕೊಂಡ ಅವಧಿಯನ್ನ, ಅಂದ್ರೆ ಎಷ್ಟು ಅವಧಿಗೆ ತೆಗೆದುಕೊಳ್ಬಹುದು, ವಿಚಾರಣೆ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರ ಬಳಿ ಪಡ್ಕೊಂಡಿರುವಂತಹದ್ದು. ಇದರ ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕೂಡ ಕಾಪಾಡುವಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಇಡೀ JDSನ ಒಬ್ಬ ಸಂಸದ ಅರೆಸ್ಟ್ ಆಗಿರುವಂತಹ ವಿಚಾರವಾಗಿ ನೋಡ್ತಾ ಹೋದ್ರೆ ಮುಂದೆ ಏನಾದ್ರೂ ಪ್ರೊಟೆಸ್ಟ್ಗಳಾಗಬಹುದು ಅಥವಾ ಯಾರಾದ್ರೂ ಮನೆ ಮುತ್ತಿಗೆ ಹಾಕುವಂತಹ ಕೆಲಸ ಆಗ್ಬಹುದು. ಈ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾಗಿ ಕ್ರಮ ವಹಿಸಬೇಕು, ಜೊತೆಗೆ ಆ ರೀತಿಯಾದಂತಹ ಪರಿಸ್ಥಿತಿಗಳನ್ನ ನಿಭಾಯಿಸುವಂತಹ ವಿಚಾರವಾಗೂ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ನಿನ್ನೆಯ ಒಂದು ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಪಡೆದಿದ್ದಂತೂ ನಿಜ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಆಗಮಿಸ್ತಿದ್ದಾನೆ ಅನ್ನುವಂತಹ ಬೆನ್ನಲ್ಲಿಯೇ ಆ ಒಂದು ಮೀಟಿಂಗ್ ನಡೆದಿತ್ತು. ಹಾಗಾಗಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಪ್ರಭು.
ಓಕೆ ಓಕೆ, ಥ್ಯಾಂಕ್ ಯು ದೀಪಾ. ಆನಂದ್, ಮಂಜು, ರೂಪೇಶ್ ಅಂಡ್ ದೀಪಾ 4 ಜನಕ್ಕೂ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.